ಇಂದು ನಾವು ಮಾದಾರ ಧೂಳಯ್ಯನ ಒಂದು ವಚನವನ್ನು ನೋಡೋಣ. ಆ ವಚನ ಹೀಗಿದೆ: ಅಟ್ಟೆಯ ಚುಚ್ಚುವ ಉಳಿಯ ಮನೆಯಲ್ಲಿ ಪ್ರತ್ಯಕ್ಷನಾದ ಪರಮೇಶ್ವರನ ಕಂಡು, ಇತ್ತಲೇಕಯ್ಯ ಕಾಯದ ತಿಥಿಯ ಹೊತ್ತಾಡುವನ ಮುಂದೆ ನಿನ್ನ ಭಕ್ತರ ಠಾವಿನಲ್ಲಿಗೆ ಹೋಗಿ ಮುಕ್ತಿಯ ಮಾಡು. ನೀ ಹೊತ್ತ ಬಹುರೂಪ ತಪ್ಪದೆ ರಜತ ಬೆಟ್ಟದ ಮೇಲಕ್ಕೆ ಹೋಗು, ನಿನ್ನ ಭಕ್ತರ ಮುಕ್ತಿಯ ಮಾಡು. ಕಾಮಧೂಮ ಧೂಳೇಶ್ವರ ಕರುಣದಿಂದ ನೀನೇ ಬದುಕು. ಇದೊಂದು ಬಹಳ ಆಸಕ್ತಿದಾಯಕ ವಚನ. ಮಾದಾರ ಧೂಳಯ್ಯ ಕಲ್ಯಾಣದ ಶರಣ ಸಂದೋಹದಲ್ಲಿ ಅಷ್ಟಾಗಿ ಚರ್ಚೆಗೆ ಒಳಗಾಗದಂಥ ಒಬ್ಬ ಶರಣ. ಈತ ಚಪ್ಪಲಿ ಹೊಲಿಯುವ ಕಾಯಕವನ್ನು ಕೈಕೊಂಡಿದ್ದ. ಕಲ್ಯಾಣ ಪಟ್ಟಣದಲ್ಲಿ ಚಪ್ಪಲಿ ಹೊಲಿದು ತನ್ನ ಉಪಜೀವನವನ್ನು ಮಾಡುತ್ತಿದ್ದಂಥ ಧೂಳಯ್ಯ ಅನುಭವ ಮಂಟಪದ ಸಕ್ರಿಯ ಸದಸ್ಯನು ಕೂಡ ಆಗಿದ್ದ. ಕಾಮಧೂಮ ಧೂಳೇಶ್ವರ ಅನ್ನೋದು ಈತನ ಅಂಕಿತ ನಾಮ. ಈ ವಚನದಲ್ಲಿ ಆತ ಏನು ಹೇಳ್ತಾನೆ? ಅಟ್ಟೆ ಚುಚ್ಚುವ ಉಳಿಯ ಮನೆಯಲ್ಲಿ ಪ್ರತ್ಯಕ್ಷವಾದ ಪರಸಿವನ್ನು ಕಂಡು. ಇದರ ಹಿಂದೆ ಒಂದು ಐತಿಹ್ಯ ಬೆಳ್ಕೊಂಡು ಬಂದಿದೆ. ಅಟ್ಟೆಯ ಚುಚ್ಚುವ ಉಳಿಯ ಮನೆಯಲ್ಲಿ ಈ ಚಪ್ಪಲಿ ಹೊಲಿಯುವಾಗ ಆ ಕೆಳಗಿನ ಭಾಗ ಏನಿರ್ತದೆ ಅದಕ್ಕೆ ಅಟ್ಟೆ ಅಂತ ಇರ್ತಾರೆ. ಆ ಅಟ್ಟೆ ಒಂದಕ್ಕೊಂದು ಜೋಡಿಸಿ ಅದನ್ನು ಹೊಲಿದು ಚಪ್ಪಲಿಗೆ ಬೇಕಾದಂಥ ಒಂದು ಸೋಲನ್ನು ತಯಾರು ಮಾಡ್ತಾರೆ. ಅದು ಚುಚ್ಚಿ ಹೊಲಿತಕ್ಕಂಥ ಸಾಧನ, ಅದು ಉಳಿ ಅಂತ ಕರೀತಾರೆ. ಬಡಿಗೆ ಬಳಸುವಂಥ ಉಳಿ ಬೇರೆ, ಈ ಚರ್ಮಕಾರರು ಬಳಸುವಂಥ ಉಳಿ ಬೇರೆ. ಅದರ ರಂಧ್ರ ಇರ್ತದೆ, ರಂಧ್ರದೊಳಗೆ ದಾರ ಹಾಕಿ ಎಳೆದು ಆ ಚಪ್ಪಲಿಯ ಸೋಲನ್ನು ಹೊಲಿದು ತಯಾರು ಮಾಡ್ತಾರೆ. ಅಲ್ಲಿ ಒಂದು ದಿವಸ ಈತನ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಪ್ರತ್ಯಕ್ಷನಾದಂಥ, ಎಲ್ಲಿ ಈ ಉಳಿಯ ಮನೆ ಅದ್ರ ತುದಿಯಲ್ಲಿ ಆ ಸೂಜಿ ಹೊಲಿಯುವಂಥ ಸೂಜಿ ಇತ್ತಲ್ಲ, ಉಳಿ ಇತ್ತಲ್ಲ, ಅದರ ತುದಿಯಲ್ಲಿ ದೇವ ಪ್ರತ್ಯಕ್ಷನಾದ ಪರಮೇಶ್ವರನ ಕಂಡು, ಪರಮೇಶ್ವರ ಅವನಿಗೆ ಪ್ರತ್ಯಕ್ಷ ಆದಂತೆ. ಪ್ರತ್ಯಕ್ಷ ಆದ ಕೂಡಲೇ ಸಹಜವಾಗಿಯೇ ನಮ್ಮ ಪುರಾಣದ ಪರಂಪರೆಯ ಪ್ರಕಾರ ಮಹಾಶಿವಭಕ್ತರಿಗೆ, ಸಾಧನೆ ಮಾಡಿರ್ತಕ್ಕಂಥ ಮಹಾನುಭಾವರಿಗೆ, ಭಕ್ತರುಗಳಿಗೆ ದೇವರು ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾಗಿ ನಿನಗೇನು ವರ ಬೇಕು ಬೇಡು ಅಂತ ಕೇಳ್ತಾನೆ ಅನ್ನುವಂಥದ್ದು ಒಂದು ಪುರಾಣದ ಪ್ರಕಾರವಾಗಿರ್ತಕ್ಕಂಥ ಕಥೆಗಳು ನಮ್ಮಲ್ಲಿ ನಡ್ಕೊಂಡು ಬಂದಿವೆ. ಅದನ್ನು ಅನುಸರಿಸಿ ಈತ ತನ್ನ ವಚನದಲ್ಲಿ ಏನು ಹೇಳ್ತಾನೆ ಅಂದರೆ, ನಾನು ಚಪ್ಪಲಿ ಹೊಲಿಯುವಾಗ ನನ್ನ ಸೂಜಿಯ ಮನೆಯಲ್ಲಿ ಪರಮೇಶ್ವರ ಪ್ರತ್ಯಕ್ಷನಾಗಿ ನನಗೂ ಕೂಡ ಕೇಳ್ದಾತ, ಏನಯ್ಯ ನಿನಗೇನು ಬೇಕು ಬೇಡು ಅಂತ ಇನ್ನು ಕೇಳಬೇಕಿವ. ಅವನು ದೇವರು ಪ್ರತ್ಯಕ್ಷನ ಆದಾನ ಅಂದ್ಕೂಡ್ಲೇ ನಾನು ಅವನಿಗೆ ಕೇಳಿದೆ, ಇತ್ತಲೇಕೆ ಬಂದೇಯ್ಯ ಕಾಯದ ತಿಥಿಯ ಹೊತ್ತಾಡುವನ ಮುಂದೆ ನಾನು ಸತ್ತ ದನದ ಕಾಯವನ್ನು, ಶರೀರವನ್ನು ತಂದು ಅದನ್ನ ಚರ್ಮ ತೆಗೆದು ಇಡೀ ಚಪ್ಪಲಿ ಹೊಲಿಯುವ ಪ್ರೊಸೆಸ್ ಇದೆಯಲ್ಲ, ಈ ದನಗಳು, ದೊಡ್ಡವರ ಮನೆಯಲ್ಲಿ ದನಗಳ ಸತ್ತಾಗ ಅದನ್ನು ಎಳೆದು ತಂದು ಬಯಲಿಗೆ ಹಾಕುವಂತಹ ಕೆಲಸ ಅಸ್ಪೃಶ್ಯರು, ನಾವು ಅದನ್ನು ಈ ಭಾಷೆಯಲ್ಲಿ ಹೊಲೆಯರು ಅಂತ ಕರಿತೀವಿ. ಅದನ್ನೇ ವಚನಕಾರರು ಸತ್ತುದ ನೆಳೆಯುವ ಎತ್ತಣ ಹೊಲೆಯ ಒತ್ತು ತಂದು ನೀವು ಕೊಲ್ಲುವಿರಿ ಅಂತ ಕೇಳಿತು. ಅವರು ಎಳೆದು ತಂದಾಗ ಮಾದಿಗ ಸಮುದಾಯದ ಜನ ಆ ದನವನ್ನು, ಸತ್ತ ದನವನ್ನು ಕೊಯ್ದು ಕತ್ತರಿಸಿ ಮೂಳೆ ಮಜ್ಜೆ ಒಂದು ಕಡೆ, ಮಾಂಸ ಒಂದು ಕಡೆ ಮತ್ತು ತೊಗಲು ಒಂದು ಕಡೆ ಬೇರೆ ಬೇರೆ ಭಾಗ ಮಾಡ್ತಾರೆ. ಹೀಗೆ ಬೇರೆ ಮಾಡಿದ ತೊಗಲನ್ನು ತೆಗೆದುಕೊಂಡು ಅದನ್ನು ನೀರಲ್ಲಿ ಹಾಕಿ ನೆನೆಯಿಟ್ಟು ಅದನ್ನು ಕುಟ್ಟಿ ಹದ ಮಾಡ್ತಕ್ಕಂಥವ್ರು ಡೋಹರರು. ಅವರು ಹದ ಆದ ನಂತರ ಅದನ್ನು ಚಪ್ಪಲಿ ಹೊಲಿತಕ್ಕಂಥವ್ರು ಸಮಗಾರರು ಅಂತ ಬರ್ತದೆ. ಸೊ ಇವರೆಲ್ಲ ಅಸ್ಪೃಶ್ಯರೇ. ಅವರಲ್ಲಿಯೂ ಕೂಡ ಒಬ್ಬರೊಬ್ಬರಿಗೆ ಒಂದೊಂದು ಕೆಲಸಗಳನ್ನು ಒಪ್ಪಿಸಲಾಗಿರ್ತದೆ. ಹೀಗೆ ಚಪ್ಪಲಿ ಹೊಲಿಯುವಂಥ ಈ ಧೂಳಯ್ಯ ಹೇಳ್ತಾನೆ ಏನು ಅಂದರೆ, ಅಲ್ಲಯ್ಯ ನಾನು ಕಾಯದ ತಿಥಿಯನ್ನು ಹೊತ್ತಾಡುವನು, ನಾನು ನಿನ್ನ ಭಕ್ತರ ಹಾಗೆ ಧೂಪ ದೀಪ ಗಂಧ ಆರತಿ ಕರ್ಪೂರ ಪುಷ್ಪ ನೈವೇದ್ಯ
ಪಂಚಾಭಿಷೇಕ ಇಂಥವುಗಳನ್ನ ತಗೊಂಡು ಇರ್ತಕ್ಕಂಥವನಲ್ಲ. ನಾನು ಸತ್ತ ದನದ ಶರೀರವನ್ನು ಹೊತ್ತು ತಂದು ಅದನ್ನು ಕತ್ತರಿಸಿ ಭಾಗ ಮಾಡಿ ಚರ್ಮ ಹದ ಮಾಡಿದ ಚರ್ಮದಿಂದ ಚಪ್ಪಲಿ ಹೊಲಿತಕ್ಕಂಥವ. ನನ್ನ ಹತ್ರ ನಿನಗೆ ಹೊಲಿಸಲಿಕ್ಕೆ ಬೇಕಾದಂಥ ಯಾವ ಪರಿಕರಗಳು ನನ್ನಲ್ಲಿ ಇಲ್ಲ. ನೀನು ಇತ್ತಲೇ ಯಾಕೆ ಬಂದಿ? ಬಹುಶಃ ನೀನು ಹಾದಿ ತಪ್ಪಿ ಬಂದಿದ್ದು ನೋಡು ದೇವ್ರೆ, ಇತ್ತಲೇ ಏಕೆ ಬಂದೆ ಅಯ್ಯ? ನಿನ್ನ ಭಕ್ತರ ಠಾವಿನಲ್ಲಿಗೆ ಹೋಗಿ ಮುಕ್ತಿಯ ಮಾಡು. ಈ ಕಡೆ ಯಾಕೆ ಬಂದು? ನಿನಗಾಗಿ ಹಂಬಲಿಸುವ ಭಕ್ತರು ಇರ್ತಾರಲ್ಲ, ದೇವ್ರು ಪ್ರತ್ಯಕ್ಷ ಆಗಬೇಕು ಅಂತಿಕೊಂಡ್ರೆ ನಾವು ಪ್ರಾರ್ಥನೆ, ಪೂಜೆ, ತಪಸ್ಸು, ಧ್ಯಾನ ಇವನ್ನೆಲ್ಲ ಎದಕ್ಕೆ ಮಾಡ್ತೀವಿ? ದೇವ್ರು ಪ್ರತ್ಯಕ್ಷ ಆಗಬೇಕು, ದೇವ್ರು ಒಲಿಬೇಕಂತಾನೆ. ನಾನು ಅಂಥದ್ದು ಯಾವುದೂ ಮಾಡಲೇ ಇಲ್ವಲ್ಲ. ಈ ಕಡೆ ಯಾಕೆ ಬಂದೀಯ ನೀನು? ಬಹುಶಃ ನೀನು ಅಡ್ರೆಸ್ ತಪ್ಪು ಬಂದಿದ್ದೀಯಾ. ನಿನ್ನ ಭಕ್ತರ ಠಾವು, ನಿನ್ನ ಭಕ್ತರ ಸ್ಥಳ ಬೇರೆ ಕಡೆ ಇದೆ, ಆ ಕಡೆ ಹೋಗು. ಅವರು ಮುಕ್ತಿಗಾಗಿ ಹಂಬಲಿಸಿ ನಿನ್ನನ್ನು ಕುರಿತು ತಪಸ್ಸು, ಧ್ಯಾನ ಇತ್ಯಾದಿಗಳು ಮಾಡ್ತಾರೆ. ಅವ್ರ ಹತ್ರ ಬೇಕಾದರೆ ಹೋಗಿ ಪ್ರತ್ಯಕ್ಷನಾಗಿ ಅವರಿಗೆ ಮುಕ್ತಿಯನ್ನು ಕೊಡು. ನನ್ನ ಹತ್ರ ಯಾಕೆ ಬಂದಿಯಯ್ಯ? ಸತ್ತ ದನವನ್ನು ಎಳೆದು ತಂದು ಹದ ಮಾಡಿ ಚಪ್ಪಲಿ ಹೊಲಿಯುವಂಥ ಸಾಮಾನ್ಯ ಅಸ್ಪೃಶ್ಯ ನಾನು. ನನ್ನ ಹತ್ರ ನಿನಗೇನು ಕೆಲಸ ಇಲ್ಲಯ್ಯ. ಕೆಲಸ ಇದ್ದವ್ರ ಹತ್ರ ಹೋಗುವಂಥ ದೇವರನ್ನೇ ನಿರಾಕರಿಸಬೇಕಾದ್ರೆ ಅವರಿಗೆ ಅದೆಂಥ ಕಾಯಕದ ನಿಷ್ಠೆ ಇರಬೇಕು ಅಂದರೆ, ಆತನಿಗೆ ನೀ ದೇವರ ಪ್ರತ್ಯಕ್ಷಕ್ಕಿಂತ ದೇವರ ದರ್ಶನಕ್ಕಿಂತ ನನ್ನ ಕಾಯಕ ಮುಖ್ಯ. ನನ್ನ ಕಾಯಕನೇ ನನಗೆಲ್ಲಕ್ಕಿಂತ ದೊಡ್ಡದು. ಕಾಯಕವೇ ನನ್ನ ದೇವರು. ಇದಕ್ಕೆ ವ್ಯತಿರಿಕ್ತವಾದ ದೇವರುಗಳು ಇಲ್ಲ ನನಗೆ. ಇದ್ದರೂ ಕೂಡ ಆ ದೇವರುಗಳ ಅವಶ್ಯಕತೆ ನನಗಿಲ್ಲ. ನಾನು ಮುಕ್ತಿಗಾಗಿ ಪರಿತಪಿಸಿದವನು ಅಲ್ಲ. ನನ್ನ ಕಾಯಕವನ್ನೇ ನಾನು ಮುಕ್ತಿ ಅಂತ ತಿಳ್ಕೊಂಡವನು. ನನ್ನ ಕಾಯಕದಲ್ಲೇ ನಾನು ಕೈಲಾಸವನ್ನು ಕಂಡವನು. ನನಗೆ ಬೇರೆ ಕೈಲಾಸದ ಅವಶ್ಯಕತೆ ಇಲ್ಲ. ಕೈಲಾಸದಲ್ಲಿರ್ತಕ್ಕಂಥ ಭಗವಂತ ಪರಮಾತ್ಮ, ನೀನು ಈ ಕಡೆ ಬರಬೇಕಾದ ಅವಶ್ಯಕತೆ ಇಲ್ಲ. ಹೊರಟೋಗಯ್ಯ ನೀನು. ನಿನ್ನ ಹೊತ್ತ ಬಹುರೂಪ ತಪ್ಪದೆ ರಜತ ಬೆಟ್ಟದ ಮೇಲಕ್ಕೆ ಹೋಗು. ನೀನು ರಜತ ಪರ್ವತದಲ್ಲಿ ಇರ್ತಿ ಅಂತ ಪುರಾಣಗಳು ಹೇಳ್ತವೆ. ನೀನಿರುವಂಥ ಠಾವು ಕೈಲಾಸ ಅಂತ ಕೊಂಡು ಹೇಳ್ತವೆ. ನೀನು ಬಸವನ ಮೇಲೆ, ಎತ್ತಿನ ಮೇಲೆ ಕುಂತು ಬರ್ತಿ ಅಂತ ಹೀಗೆ ಏನೇನೇನು ನಿನ್ನ ಬಗ್ಗೆ ಪುರಾಣಗಳು ಕಥೆಗಳನ್ನು ಕಟ್ತವೆ. ಆ ಕಥೆಗಳನ್ನು ಅನುಸರಿಸಿ ಹೇಳೋದಾದರೆ, ನೀ ಹೊತ್ತ ಬಹುರೂಪ ತಪ್ಪದೆ ನೀನು ಅನೇಕ ವೇಷಗಳನ್ನು ಹೊತ್ಕೊಂಡು ಬರ್ತೀಯಾ. ನಿನ್ನ ಭಕ್ತರನ್ನು ಪರೀಕ್ಷೆ ಮಾಡುವುದಕ್ಕಾಗಿ ಭಿಕ್ಷುಕರ ವೇಷ ಹಾಕ್ಕೊಂಡು ಬರ್ತೀಯಾ, ಬೇಡರ ವೇಷ ಹಾಕ್ಕೊಂಡು ಬರ್ತೀಯಾ, ಮತ್ತು ಯಾರ್ಯಾರ್ದೋ ವೇಷ ಹಾಕ್ಕೊಂಡು ಬರ್ತೀಯ. ನೀನು ಬಹುರೂಪಿ ಪುರಾಣದ ಪ್ರಕಾರ. ಪುರಾಣದ ಭಗವಂತ ನೀನು ಸತ್ಯ ಅನ್ನೋದಾದರೆ ನಾನು ಪ್ರಶ್ನೆ ಮಾಡ್ತೀನಿ. ಈ ಬಹುರೂಪ ಹೊತ್ತಿರ್ತಕ್ಕಂಥ ನೀನು ನಿನ್ನ ಭಕ್ತರಿಗಾಗಿ ಏನೆಲ್ಲ ಮಾಡ್ತಿರ್ಬೋದು. ನನಗೆ ನಿನ್ನ ಅವಶ್ಯಕತೆ ಇಲ್ಲ. ರಜತ ಬೆಟ್ಟದ ಮೇಲಕ್ಕೆ ಹೋಗು. ನಿನಗಾಗಿ ಬೆಳ್ಳಿ ಬೆಟ್ಟ ನಿರ್ಮಾಣ ಮಾಡಿ ಬಿಟ್ಟಿದ್ದಾರಲ್ಲ ಈ ಭಕ್ತರು, ನಿನಗಾಗಿ ಏನೇನು ಕಲ್ಪಿಸಿದ್ದಾರಲ್ಲ, ಅಲ್ಲಿ ಬೇಕಾದರೆ ಹೋಗು. ನನ್ನ ಹತ್ರ ನಿನಗೆ ಏನು ಕೆಲಸ ಇಲ್ಲ. ನಿನ್ನ ಭಕ್ತರಿಗೆ ಮುಕ್ತಿಯ ಮಾಡು. ನನಗೆ ಕಾಮಧೂಮ ಧೂಳೇಶ್ವರನ ಕಾಯಕವೇ ಸರ್ವಸ್ವ. ನನ್ನ ಧೂಳೇಶ್ವರ ಅಂದರೆ ಇದು ಧೂಳಿನ ಈಶ್ವರ ಅನ್ನೋದು. ಕರ್ಪೂರದ ಈಶ್ವರ ಅಲ್ಲ, ಗಂಧದ ಈಶ್ವರ ಅಲ್ಲ, ಷೋಡಶೋಪಚಾರಗಳ ಈಶ್ವರ ಅಲ್ಲ. ನನ್ನದು ಧೂಳಿನ ಈಶ್ವರ. ಧೂಳೇ ನನ್ನ ಈಶ್ವರ, ಧೂಳೇ ನನ್ನ ಪರಮಾತ್ಮ. ಧೂಳು ಅರ್ಥಾತ್ ಕೆಲಸ, ಕಾಯಕದ ಮೂಲಕ ಎದ್ದ ಧೂಳು. ಹೀಗಾಗಿ ಆ ಕಾಯಕವೇ, ಆ ಧೂಳು ನನ್ನ ದೇವರು, ಆ ಉಳಿ ನನ್ನ ದೇವರು, ಆ ಚರ್ಮ ನನ್ನ ದೇವರು. ಪುರಾಣದಲ್ಲಿರ್ತಕ್ಕಂಥ ಈ ಕಾಲ್ಪನಿಕ ದೇವರುಗಳು ನನ್ನ ದೇವರಲ್ಲ. ಆ ದೇವರುಗಳು ಇರುವುದೇ ನಿಮ್ಮ ಮಟ್ಟಿಗೆ ಸತ್ಯವಾಗುವುದಾದರೆ ಅಂಥ ದೇವರುಗಳ ಅವಶ್ಯಕತೆ ನನಗಿಲ್ಲ ಅಂತ ಭಕ್ತರಿಗೆ ಹೇಳೋದಿಲ್ಲ. ಈತ ನೇರವಾಗಿ ದೇವರನ್ನು ಅನಿಸಿಕೊಂಡಿರ್ತಕ್ಕಂಥ ಕಲ್ಪಿತ ವಾಸ್ತವಕ್ಕೆ ಮಾತನಾಡುವ ಮೂಲಕ ಒಂದು ವ್ಯಂಗ್ಯ ಇದೆ ಇಲ್ಲಿ, ಒಂದು ಮನಚು ಇದೆ ಇಲ್ಲಿ. ಆ ಮನಚಿನ ಮೂಲಕ ಹೇಳ್ತಾನೆ ಅವನು, ನನಗೆ ನಿನ್ನ ಅವಶ್ಯಕತೆ ಇಲ್ಲ. ನಿನ್ನ ಭಕ್ತರಿಗೆ ಹೋಗಿ ಮುಕ್ತಿಯನ್ನು ಮಾಡು. ನಾನು ಚಪ್ಪಲಿ ಹೊಲಿಯುವಂಥ ಕಾಯಕದಲ್ಲಿಯೇ ದೇವರನ್ನು ಕಂಡವನು. ನೋಡಿ, ಆ ಭಗವಂತ ದೇವರಾದರೂ ಪ್ರತ್ಯಕ್ಷನಾದದ್ದು ಎಲ್ಲಿ ಅಂದರೆ, ಈತನ ಕಾಯಕ ನಿಷ್ಠೆಯನ್ನು ಕಂಡು ಭಗವಂತ ಸಂತೃಪ್ತನಾಗಿ ಪ್ರತ್ಯಕ್ಷನಾದ ಅಂತ. ಕಾಯಕ ನಿಷ್ಠೆಯನ್ನು ಕಂಡ ಸಂತೃಪ್ತನಾದ ಭಗವಂತನನ್ನು ನಿರಾಕರಿಸುವಂಥ ಛಲ ಈ 12ನೇ ಶತಮಾನದ ಶರಣರಿಗಿತ್ತು. 12ನೇ ಶತಮಾನದ ಶರಣರ ಬಹುದೊಡ್ಡ ಕ್ರಾಂತಿಕಾರಕ ನಿಲುವೇನಾಗಿತ್ತು ಅಂದರೆ, ದೇವರ ನಂಬಿಕೆಯನ್ನು ನಿರಾಕರಿಸದೆ ದೇವರ ಇರುವನ್ನು ನಿಷ್ಫಲಗೊಳಿಸತ್ತು. ಜನರ ನಂಬಿಕೆಗೆ ಧಕ್ಕೆಯನ್ನು ಉಂಟು ಮಾಡದೆ, ಅಂದರೆ ಎಂಥ ನಂಬಿಕೆಗಳವು? ಅವು ಮೂಢನಂಬಿಕೆಗಳಲ್ಲ.
ಅವು ಇತರಿಗೆ ಕಷ್ಟ ಕೊಡುವಂಥ ನಂಬಿಕೆಗಳಲ್ಲ, ಇತರನ್ನು ಅಪಮಾನಿಸುವಂಥ ನಂಬಿಕೆಗಳಲ್ಲ, ಅವರ ಮುಗ್ಧ ನಂಬಿಕೆಗಳು. ಕಾಣದ ಶಕ್ತಿಯೊಂದು ನಮ್ಮನ್ನು ನಡೆಸಿಕೊಂಡು ಬರುತ್ತಿದೆ ಅನ್ನುವಂತಹ ನಂಬಿಕೆ. ಈ ನಂಬಿಕೆಯು ಕೂಡ ಅವಾಸ್ತವಿಕೆ, ಅವೈಜ್ಞಾನಿಕವೇ. ಆದರೂ ಕೂಡ ಈ ನಂಬಿಕೆಗಳ ಹಿಂದೆ ಒಂದು ಪ್ರಾಮಾಣಿಕವಾದ ಮುಗ್ಧತನ ಇತ್ತು ಮತ್ತು ಅವರಿಗೆ ತಿಳುವಳಿಕೆಯ ಅಭಾವ ಇರಲಿಕ್ಕೆ ಸಾಧ್ಯ ಇತ್ತು. ಆದರೆ ಆ ಸಾಮಾನ್ಯರ ನಂಬಿಕೆಗೆ ಧಕ್ಕೆಯನ್ನು ಕೊಡದೆ ಸಾಮಾನ್ಯರನ್ನು ಅಂಥ ಮೂಢನಂಬಿಕೆಗಳಿಂದ, ಅಂಥ ಮುಗ್ಧ ನಂಬಿಕೆಗಳಿಂದ ವಾಸ್ತವದತ್ತ ಕರೆದುಕೊಂಡು ಬರುವಂಥ ಒಂದು ಮಾರ್ಗವಾಗಿ ಬಸವಾದಿ ಶರಣರು ಅದನ್ನು ಶಟಸ್ಥಲ ಅಂತ ಕರೆದರು. ಆ ಸಾಕಾರ ನಿಷ್ಠೆಯಿಂದ ನಿರಾಕಾರ ನಿಷ್ಠೆಯತ್ತ ಹೊಡೆದು, ನಿರಾಕಾರ ನಿಷ್ಠೆ ಅದು ನಿರ್ವಿಕಲ್ಪವಾಗಿ, ಕಲ್ಪನೆ ಇಲ್ಲದ ನಿರ್ವಿಕಲ್ಪವಾಗಿ, ಆಮೇಲೆ ಅದು ಅಗಮ್ಯ ಆಗಿ, ಅಗೋಚರ ಆಗಿ, ಅಪ್ರತಿಮ ಆಗಿ, ಅಪ್ರಮಾಣವಾಗಿ, ಏನೆಲ್ಲ ಇಲ್ಲದ ಕೇವಲ ಬಯಲಾಗಿ, ಆ ಬಯಲು ಮಾತ್ರ ಸತ್ಯವಾಗಿ, ಉಳಿದದ್ದೆಲ್ಲವೂ ಕೂಡ ಮಿಥ್ಯವಾಗಿ ಅಥವಾ ಕಲ್ಪಿಸಿಕೊಂಡದ್ದಾಗಿ, ಕಲ್ಪಿಸಿಕೊಂಡದ್ದೆಲ್ಲ ಖಾಲಿ ಮಾಡಿ ತಾನೂ ಕೂಡ ಬಯಲಾಗುವಂಥ ಆ ಒಂದು ಸ್ಥಿತಿಗೆ ಜನರನ್ನು ಕರೆದುಕೊಂಡು ಹೋಗುವಂಥ ಭಾಳ ದೊಡ್ಡದಾಗಿರ್ತಕ್ಕಂಥ ಒಂದು ತಾತ್ವಿಕ ಸನ್ನಿವೇಶವನ್ನು, ಒಂದು ತಾತ್ವಿಕ ದರ್ಶನವನ್ನು ಅವತ್ತು ನಿರ್ಮಾಣ ಮಾಡಿದರು ಶರಣರು. ಆ ತಾತ್ವಿಕ ದರ್ಶನಕ್ಕೆ ಲಗತ್ತಾಗುವ ರೀತಿಯಲ್ಲಿ ವಚನಕಾರರೆಲ್ಲ ತಮ್ಮನ್ನು ತಾವು ವೇದ್ಯಗಳಿಸ್ಕೊಂಡ್ರು. ಅದಕ್ಕೆ ಈತ ಮಾದರ ಧೂಳಯ್ಯ ಭಾಳ ಸ್ಪಷ್ಟವಾಗಿ ಹೇಳುವಂಥದ್ದೇನೆಂದರೆ, ಭಗವಂತ ನೀನು ನನ್ನ ಹತ್ರ ಪ್ರತ್ಯಕ್ಷನಾಗಬೇಕಾದ ಅವಶ್ಯಕತೆ ಇಲ್ಲ, ನನಗೆ ನಿನ್ನ ಹತ್ರ ಏನು ಕೆಲಸ ಇಲ್ಲ, ಹಾಗೆ ನಿನಗೂ ಕೂಡ ನನ್ನ ಹತ್ರ ಏನು ಕೆಲಸ ಇಲ್ಲ. ಯಾರು ನಿನ್ನ ಪ್ರತ್ಯಕ್ಷ ದರ್ಶನಕ್ಕಾಗಿ ನಿನ್ನನ್ನು ಸಾಕ್ಷಾತ್ಕಾರ ಮಾಡಿಕೊಡ್ಬೇಕಂತೇಳಿ ಒದ್ದಾಡ್ತಾ ಇದ್ದಾರೆ, ತಪಸ್ಸು ಮಾಡ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ, ಶರೀರ ದಂಡಿಸ್ಕೊಳ್ತಾ ಇದ್ದಾರೆ, ಉಪವಾಸ ಬೀಳ್ತಾ ಇದ್ದಾರೆ, ಜಪ ದಪ ಧ್ಯಾನ ಏನೆಲ್ಲ ಮಾಡ್ತಾ ಇದ್ದಾರೋ ಅವ್ರ ಹತ್ರ ಬೇಕಾದ್ರೆ ನೀನು ಹೋಗಯ್ಯ, ನನ್ನ ಹತ್ರ ನಿನ್ನ ಕೆಲಸ ಇಲ್ಲ. ಇಲ್ಲಿ ಯಾಕೆ ಬಂದೀಯ ನೀನು? ಸತ್ತ ಶರೀರವನ್ನು ಎಳೆದಾಡುವಂಥ, ಅದರ ಮೂಲಕ ಚಪ್ಪಲಿ ತಯಾರು ಮಾಡಿ ಈ ಜಗತ್ತಿಗೆ ಬೇಕಾದಂಥ ಸಂಪತ್ತನ್ನು ನಿರ್ಮಾಣ ಮಾಡುವ ಕರ್ಮಯೋಗಿ ನಾನು, ಕಾಯಕ ಯೋಗಿ ನಾನು. ನನಗೆ ನನ್ನ ಕಾಯಕವೇ ಸರ್ವಸ್ವ, ಇಲ್ಲಿ ನಿನ್ನ ಅವಶ್ಯಕತೆ ನನಗಿಲ್ಲ ಅಂತ ಹೇಳುವ ಆ ಸ್ಥೈರ್ಯ, ಆ ಕೆಚ್ಚನ್ನು ಮೆರೆದಿರ್ತಕ್ಕಂಥ ಒಬ್ಬ ವಚನಕಾರ ಮಾದರ ಧೂಳಯ್ಯ.